ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ಫಿನಿಟಿ ಟ್ರೇಡ್ಸ್ ಗೈಸ್. ಈಗ ನಾವು ಹಿಂದಿನ ವಿಡಿಯೋದಲ್ಲಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾವು ತಿಳ್ಕೊಂಡಿದ್ದು, ಹಾಗೆ ಈ ವಿಡಿಯೋದಲ್ಲಿ ನಾವು ಡಬಲ್ ಸ್ಟಿಕ್ ಕ್ಯಾಂಡಲ್ ಬಗ್ಗೆ ತಿಳ್ಕೊಳ್ಳೋಣ. ಈಗ ಗೈಸ್, ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಡಬಲ್ ಸ್ಟಿಕ್ ಕ್ಯಾಂಡಲ್ ನಿಮ್ಗೆ ಕಾಣ್ತಿರ್ಬೋದು. ಈಗ ಗೈಸ್, ಇಲ್ಲಿ ನಿಮ್ಗೆ ಎರಡು ರೀತಿ ಪ್ಯಾಟರ್ನ್ ಕಾಣ್ತಾ ಇದೆ ಅಲ್ವಾ. ಇದು ಬುಲ್ಲಿಶ್ ಕಿಕ್ಕರ್ ಅಂತ, ಅದೇ ರೀತಿ ಇದು ಬಿಯರಿಶ್ ಕಿಕ್ಕರ್. ಬುಲ್ಲಿಶ್ ನಿಮ್ಗೆ ಅಪ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ, ಹಾಗೆ ಬಿಯರಿಶ್ ಕಿಕ್ಕರ್ ನಿಮ್ಗೆ ಡೌನ್ ಟ್ರೆಂಡ್ ನ ಇಂಡಿಕೇಟ್ ಮಾಡುತ್ತೆ. ಗೈಸ್, ಈಗ ನೀವು ನೋಡ್ಬೋದು, ಇದು ಏನ್ ಬುಲ್ಲಿಶ್ ಕಿಕ್ಕರ್ ಇದೆ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ರೆಡ್ ಕ್ರಿಯೇಟ್ ಆಗಿದೆ. ರೆಡ್ ಕ್ಯಾಂಡಲ್ ಇಲ್ಲಿ ಅಪ್ ಸೈಡ್ ಇಂದ ಡೌನ್ ಸೈಡ್ ಹೋಗಿ ಕ್ಲೋಸ್ ಆಗಿದೆ. ಡೌನ್ ಸೈಡ್ ಕ್ಲೋಸ್ ಆದ ನಂತರ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ನೋಡಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ. ಬುಲ್ಲಿಶ್ ಕ್ಯಾಂಡಲ್ ಹೇಗೆ ಕ್ರಿಯೇಟ್ ಆಗಿದೆ ಅಂತ ನೀವು ಗಮನಿಸಬಹುದು. ಇದು ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಇಲ್ಲಿಂದ ಕ್ರಿಯೇಟ್ ಆಗಿ ಡೌನ್ ಸೈಡ್ ಕಂಪ್ಲೀಟ್ ಆಗಿ ಕ್ಲೋಸ್ ಆದ ನಂತರ ನೆಕ್ಸ್ಟ್ ಕ್ಯಾಂಡಲ್ ಈ ಗ್ಯಾಪ್ ಅಪ್ ನ ನಂತರ ಗ್ಯಾಪ್ ಅಪ್ ಓಪನ್ ಆಗಿ ಅದು ಬುಲ್ಲಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಆಗಿರೋದನ್ನ ನೀವು ಗಮನಿಸಬಹುದು. ಅಂದ್ರೆ ಇದು ಬುಲ್ಲಿಶ್ ಕಿಕ್ಕರ್, ಅಂದ್ರೆ ಮಾರ್ಕೆಟ್ ನ ಪ್ರೆಜರ್ ನೀವು ಇಲ್ಲೇ ಈ ಕ್ಯಾಂಡಲ್ ಅಲ್ಲಿ ನೀವು ಗಮನಿಸಬಹುದು. ಅದು ಹೇಗೆ ನಿಮ್ನ ಇಂಡಿಕೇಟ್ ಮಾಡ್ತಾ ಇದೆ, ನೆಕ್ಸ್ಟ್ ಮಾರ್ಕೆಟ್ ಏನ್ ಮೂವ್ಮೆಂಟ್ ಆಗ್ಬೋದು ಅನ್ನೋದನ್ನ ಈ ಕ್ಯಾಂಡಲ್ ನಲ್ಲಿ ನೀವು ಗಮನಿಸಬಹುದು. ಅದೇ ರೀತಿ ನೀವು ಬಿಯರಿಶ್ ಕಿಕ್ಕಿಗೆ ಬಂದಾಗಲೂ ಸೇಮ್. ಈಗ ಮಾರ್ಕೆಟ್ ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಕ್ಲೋಸ್ ಮಾಡಿದೆ, ಇಲ್ಲಿ ಅಪ್ ಸೈಡ್ ಡೌನ್ ಸೈಡ್ ಕ್ರಿಯೇಟ್ ಆಗಿ ಅಪ್ ಸೈಡ್ ಕ್ಲೋಸ್ ಆಗಿದೆ. ಆದ್ರೆ ಮಾರ್ಕೆಟ್ ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡಿದೆ ಹೇಳಿ, ಗ್ಯಾಪ್ ಅಪ್ ಡೌನ್ ನಲ್ಲಿ ಬಿಯರಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ. ಇದು ನಿಮ್ಗೆ ಬಿಯರಿಶ್ ಕಿಕ್ ನ ಇಂಡಿಕೇಟ್ ಮಾಡುತ್ತೆ. ಈ ರೀತಿ ನೀವು ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರ ನೀವು ಇಂಡಿಕೇಟ್ ನ ಗಮನಿಸಬಹುದು, ಅಥವಾ ಅದ್ರ ಪ್ರಕಾರ ನೀವು ಟ್ರೇಡ್ ನ ಮಾಡಬಹುದು. ಗೈಸ್, ಈಗ ನೀವು ಚಾರ್ಟ್ ನಲ್ಲಿ ಗಮನಿಸಬಹುದು, ಈಗ ಮಾರ್ಕೆಟ್ ಇಲ್ಲಿಂದ್ರೆ ಸ್ವಲ್ಪ ಮಟ್ಟಿಗೆ ಅಪ್ ಟ್ರೆಂಡ್ ನ ಇಲ್ಲಿ ನೀವು ಫಾಲೋ ಅಪ್ ಮಾಡ್ತಾ ಇರೋದನ್ನ ನೋಡಬಹುದು. ಆದ್ರೆ ಮಾರ್ಕೆಟ್ ಇಲ್ಲೊಂದು ರೆಡ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ ನೋಡಿ, ಡೌನ್ ಸೈಡ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಕ್ಯಾಂಡಲ್ ನ ಓಪನ್ ಮಾಡಿ ಅದನ್ನ ಅಲ್ಲಿ ಒಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ನಿಮ್ಗೆ ಕ್ರಿಯೇಟ್ ಆಗಿರೋದನ್ನ ನೀವು ನೋಡಬಹುದು. ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಈ ರೀತಿ ನೀವು ಮಾಡಿ ಮಾರ್ಕೆಟ್ ನ ನೀವು ಪ್ರೆಡಿಕ್ಟ್ ಮಾಡಬಹುದು. ಈ ರೀತಿ ನೀವು ಮಾರ್ಕೆಟ್ ಚಾರ್ಟ್ ನಲ್ಲಿ ಗಮನಿಸಬಹುದು. ಬನ್ನಿ ಗಾಯ್ಸ್, ಈಗ ನಾವು ನೆಕ್ಸ್ಟ್ ಚಾರ್ಟ್ ನಲ್ಲಿ ಗಮನಿಸೋಣ. ಗಾಯ್ಸ್, ಈಗ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ಬೋದು, ಮಾರ್ಕೆಟ್ ಇಲ್ಲಿ ಒಂದು ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ತಿದ್ದು. ಇಲ್ಲಿ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ಕ್ಯಾಂಡಲ್ ಸ್ಟಿಕ್ ಚೇಂಜ್ ಆಗಿರೋದನ್ನ ಗಮನಿಸಬಹುದು. ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಕ್ಯಾಂಡಲ್ ನ ಓಪನ್ ಆಗಿದೆ. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಇತ್ತು, ಆದ್ರೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಒಂದು ದೊಡ್ಡ ಬಿಯರಿಶ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿರೋದನ್ನ ನೀವು ಗಮನಿಸಬಹುದು. ಬಿಯರಿಶ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿರೋದನ್ನ ನೀವು ಗಮನಿಸಬಹುದು. ಇದೇ ರೀತಿ ನೀವು ಮಾರ್ಕೆಟ್ ನಲ್ಲಿ ನೀವು ಪ್ರೆಡಿಕ್ಟ್ ಮಾಡಬಹುದು. ಚಾರ್ಟ್ ನಲ್ಲಿ ನೀವು ಈ ಕ್ಯಾಂಡಲ್ ಸ್ಟಿಕ್ ನ ಈಸಿಯಾಗಿ ಅನಾಲಿಸಿಸ್ ಮಾಡಬಹುದು ಗೈಸ್. ಈಗ ನಿಮ್ಗೆ ಇದು ಈಸಿಯಾಗಿ ಅರ್ಥ ಆಗಿರ್ಬೇಕು ಅನ್ಕೋತೀನಿ. ಈಗ ಮುಂದಿನ ಚಾರ್ಟಿಗೆ ಹೋಗೋಣ ಬನ್ನಿ ಗೈಸ್. ಈಗ ನೀವು ಚಾರ್ಟ್ ನಲ್ಲಿ ನೋಡ್ತಾ ಇರಬಹುದು, ಮತ್ತೆ ನಿಮ್ಗೆ ಎರಡು ರೀತಿಯ ಕ್ಯಾಂಡಲ್ ಕಾಣ್ತಾ ಇದೆ ಅಲ್ವಾ ಇಲ್ಲಿ. ಈಗ ಇದು ರೆಡ್ ಕ್ಯಾಂಡಲ್ ದೊಡ್ಡದಿದೆ, ಅದೇ ರೀತಿ ನೀವು ಮುಂದ್ಗಡೆ ಗ್ರೀನ್ ಕ್ಯಾಂಡಲ್ ಇದ್ರ ಮಧ್ಯದಲ್ಲಿ ಇರೋದನ್ನ ಗಮನಿಸಬಹುದು. ಇದನ್ನ ನೀವು ಬುಲ್ಲಿಶ್ ಹರಾಮಿ ಅಂತ ಕರೀತಾರೆ. ಅದೇ ರೀತಿ ಇದು ಸೇಮ್, ಗ್ರೀನ್ ಕ್ಯಾಂಡಲ್ ದೊಡ್ಡದಿದೆ, ಅದ್ರ ಮಧ್ಯದಲ್ಲಿ ನಿಮ್ಗೆ ಈ ಬಿಯರಿಶ್ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಇದನ್ನ ಬಿಯರಿಶ್ ಹರಾಮಿ ಅಂತ ಕರೀತಾರೆ. ಈಗ ನಾವು ಇದನ್ನ ಚಾರ್ಟ್ ನಲ್ಲಿ ಗಮನಿಸೋಣ ಬನ್ನಿ ಗಾಯ್ಸ್. ಈಗ ನೀವು ಚಾರ್ಟ್ ನಲ್ಲಿ ಗಮನಿಸ್ತಾ ಇರ್ಬೋದು, ಮಾರ್ಕೆಟ್ ಇಲ್ಲೊಂದು ಬುಲ್ಲಿಶ್ ಹರಾಮಿ ಕ್ರಿಯೇಟ್ ಆದ ನಂತರ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಇಲ್ಲಿ ನೀವು ಗಮನಿಸಿ ನೋಡಿ ಗಾಯ್ಸ್, ಇಲ್ಲಿ ರೆಡ್ ಕ್ಯಾಂಡಲ್ ದೊಡ್ಡದಿದೆ, ಅದ್ರ ಮಧ್ಯದಲ್ಲಿ ಈ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ನ ಮೂವ್ ಮಾಡಿದೆ. ಅಂದ್ರೆ ಈ ಎರಡು ಕ್ಯಾಂಡಲ್ ನ ಸೇರಿ ನಾವು ಬುಲ್ಲಿಶ್ ಹರಾಮಿ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಚಾರ್ಟಿಗೆ ಹೋಗೋಣ ಬನ್ನಿ ಗಾಯ್ಸ್. ಈಗ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಒಂದು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಇತ್ತು, ಅಂದ್ರೆ ಮಾರ್ಕೆಟ್ ಇಲ್ಲಿ ಅಪ್ ಟ್ರೆಂಡ್ ನ ಫಾಲೋ ಮಾಡ್ತಾ ಇತ್ತು. ಅದಾದ ನಂತರ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ, ಕ್ಯಾಂಡಲ್ ನ ಮಧ್ಯದಲ್ಲೇ ಕ್ರಿಯೇಟ್ ಆಗಿದೆ ನೋಡಿ, ಅದನ್ನ ಗಮನಿಸಿ. ಇದನ್ನ ಬಿಯರಿಶ್ ಹರಾಮಿ ಅಂತ ಕರೀತಾರೆ. ಬಿಯರಿಶ್ ಹರಾಮಿ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ, ಡೌನ್ ಸೈಡ್ ಮೂವ್ ಆಗಿದೆ. ಈ ರೀತಿ ನೀವು ಚಾರ್ಟ್ ನಲ್ಲಿ ಕ್ಯಾಂಡಲ್ ಸ್ಟಿಕ್ ಪ್ರಕಾರನು ಅನಾಲಿಸಿಸ್ ಮಾಡಬಹುದು. ನಿಮ್ಗೆ ಚಾರ್ಟ್ ನ ಈಸಿ ಮಾಡ್ಕೋಬಹುದು. ಬನ್ನಿ ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ಗೆ ಹೋಗೋಣ ಗಾಯ್ಸ್. ಈಗ ನಾವು ಗಮನಿಸಬಹುದು, ಸೇಮ್ ಅದೇ ರೀತಿ ಮತ್ತೆ ಎರಡು ಕ್ಯಾಂಡಲ್ ಕಾಣ್ತಾ ಇದೆ. ಇದು ಪ್ರೈಸಿಂಗ್ ಲೈನ್, ಇದು ಡಾರ್ಕ್ ಕ್ಲೌಡ್ ಕವರ್. ಗಾಯ್ಸ್, ಈಗ ನೀವು ಕ್ಯಾಂಡಲ್ ನ ಗಮನಿಸಬಹುದು, ಇಲ್ಲಿ ಮಾರ್ಕೆಟ್ ಒಂದು
ಡೌನ್ ಸೈಡ್ ರೆಡ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ. ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ನೆಕ್ಸ್ಟ್ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಗ್ರೀನ್ ಕ್ಯಾಂಡಲ್ ಡೌನ್ ಗ್ಯಾಪ್ ಅಪ್ ಡೌನ್ ಅಲ್ಲಿ ಕ್ರಿಯೇಟ್ ಆಗಿ ಅದು ಅಪ್ ಸೈಡ್ ಮೂವ್ ಆಗಿ ಅಪ್ ಸೈಡ್ ಅಲ್ಲಿ ಕ್ಲೋಸ್ ಆಗಿದೆ. ಆಮೇಲೆ ಇನ್ನೊಂದು ಗಮನಿಸ್ಬೇಕು ನೀವು, ಹಿಂದಿನ ಕ್ಯಾಂಡಲ್ 50% ವರೆಗೂ ಇದು ಮೂವ್ ಮಾಡಿ ಅಲ್ಲಿ ಕ್ಲೋಸ್ ಆಗಿದೆ. ಈ ರೀತಿ ನಿಮ್ಗೆ ಮಾರ್ಕೆಟ್ ನಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಾಗ ನೀವು ಇಲ್ಲಿ ಗಮನಿಸಬಹುದು ಬೈಯರ್ಸ್ ಇಂಟ್ರೆಸ್ಟ್ ಆಗಿದ್ದಾರೆ, ಮಾರ್ಕೆಟ್ ಇಲ್ಲಿಂದ್ರೆ ಅಪ್ ಸೈಡ್ ಮೂವ್ ಆಗ್ಬೋದು ಅನ್ನೋದನ್ನ ಈ ಕ್ಯಾಂಡಲ್ ಪ್ರೈಸಿಂಗ್ ಲೈನ್ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ನೀವು ಡಾರ್ಕ್ ಕ್ಲೌಡ್ ಕವರ್ಗೂ ಒಂದು ನೋಡ್ಬೋದು. ಡಾರ್ಕ್ ಕ್ಲೌಡ್ ಕವರ್ ಅಲ್ಲಿ ಸೇಮ್ ಹಿಂದಿನ ಕ್ಯಾಂಡಲ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಇದು ಮಾರ್ಕೆಟ್ ಡೌನ್ ನಿಂದ ಕ್ರಿಯೇಟ್ ಆಗಿ ಅಪ್ ಸೈಡ್ ಕ್ಲೋಸ್ ಆಗಿದೆ. ಆದ್ರೆ ಅದರ ನೆಕ್ಸ್ಟ್ ಕ್ಯಾಂಡಲ್ ಗ್ಯಾಪ್ ಅಪ್ ಅಲ್ಲಿ ಕ್ರಿಯೇಟ್ ಆಗಿ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇಲ್ಲೂ ಸೇಮ್ ನೀವು ಗಮನಿಸಬಹುದು, ಹಿಂದಿನ ಕ್ಯಾಂಡಲ್ಗಿಂತ 50% ಕೆಳಗಡೆ ಇದು ಕ್ಲೋಸ್ ಆಗಿದೆ. ಈ ರೀತಿ ಮಾರ್ಕೆಟ್ ಕ್ಲೋಸ್ ಆದಾಗ ನೀವು ಇಲ್ಲಿ ಸೆಲ್ಲರ್ಸ್ ಇಂಟ್ರೆಸ್ಟ್ ಆಗಿದ್ದಾರೆ ಅನ್ನೋದನ್ನ ಈ ಕ್ಯಾಂಡಲ್ ನಿಮ್ಗೆ ಇಂಡಿಕೇಟ್ ಮಾಡುತ್ತೆ. ಡಾರ್ಕ್ ಕ್ಲೌಡ್ ಕವರ್ ನಿಮ್ಗೆ ಬಿಯರಿಶ್ ನ ಇಂಡಿಕೇಟ್ ಮಾಡುತ್ತೆ. ಈಗ ನಾವು ಇದನ್ನ ಚಾರ್ಟ್ ನಲ್ಲಿ ಗಮನಿಸೋಣ ಬನ್ನಿ ಗೈಸ್. ಈಗ ನೀವು ಗಮನಿಸ್ತಾ ಇರ್ಬೋದು ಚಾರ್ಟ್ ನಲ್ಲಿ ಇಲ್ಲಿ ಒಂದು ಡೌನ್ ಟ್ರೆಂಡ್ ನ ಮಾರ್ಕೆಟ್ ಫಾಲೋ ಅಪ್ ಮಾಡ್ತಾ ಇದೆ ನೋಡಿ. ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡ್ಬೇಕಾದ್ರೆ ಇದು ಮಾರ್ಕೆಟ್ ಇದು ಸಪೋರ್ಟ್ ಜೋನ್ ಅನ್ಕೊಳ್ಳಿ, ಅಲ್ಲಿ ಬಂದಾಗ ಈ ಪ್ರೈಸಿಂಗ್ ಲೈನ್ ನ ಪಿಯರ್ಸಿಂಗ್ ಲೈನ್ ನ ಕ್ರಿಯೇಟ್ ಮಾಡಿದ ನಂತರ ಮಾರ್ಕೆಟ್ ಇಲ್ಲಿಂದ್ರೆ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಒಂದ್ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ತಡ್ರಿ, ನಿಮ್ಗೆ ಇದ್ರಲ್ಲಿ ಕಾಣ್ತಲ್ಲ, ಇದ್ರಲ್ಲಿ ನೀಟಾಗಿ ಜೂಮ್ ಮಾಡಿ ಅದೊಂದ್ ಸ್ವಲ್ಪ. ಗೈಸ್ ಈಗ ನಾವು ಮುಂದಿನ ಚಾರ್ಟಿಗೆ ಹೋಗೋಣ, ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ. ಗೈಸ್ ಮತ್ತೆ ನೀವು ಚಾರ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಾ, ಸೇಮ್ ಅದೇ ರೀತಿ ಡಾರ್ಕ್ ಕ್ಲೌಡ್ ಕವರ್ ನಲ್ಲಿ ಹಿಂದಿನ ಕ್ಯಾಂಡ್ಲು ಗ್ರೀನ್ ಇದ್ದು ನೆಕ್ಸ್ಟ್ ಮುಂದಿನ ಕ್ಯಾಂಡ್ಲು ಗ್ಯಾಪ್ ಅಪ್ ಅಲ್ಲಿ ಅದು ಕ್ರಿಯೇಟ್ ಆಗಿ ಡೌನ್ ಸೈಡ್ 50% ಗಿಂತ ಕೆಳಗೆ ಕ್ಯಾಂಡಲ್ ಕ್ಲೋಸ್ ಆಗಿರೋದನ್ನ ಗಮನಿಸಬಹುದು. ಒಂದ್ ಸ್ವಲ್ಪ ಜೂಮ್ ಮಾಡಿ ನೀವೀಗ ಗಮನಿಸ್ತಾ ಇರ್ಬೋದು, ಈ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಡೌನ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ, ಡೌನ್ ಸೈಡ್ ಮೂವ್ ಆಗಿದೆ. ಈ ರೀತಿ ನೀವು ಡಾರ್ಕ್ ಕ್ಲೌಡ್ ಕವರ್ ಅಥವಾ ಪ್ರೈಸಿಂಗ್ ಲೈನ್ ಕ್ಯಾಂಡಲ್ ನಲ್ಲಿ ನೀವು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ ನ ಪ್ರೆಡಿಕ್ಟ್ ಮಾಡಬಹುದು. ಬನ್ನಿ ಈಗ ನಾವು ಅದೇ ರೀತಿ ಬೇರೆ ಕ್ಯಾಂಡಲ್ ಬಗ್ಗೆ ತಿಳ್ಕೊಳ್ಳೋಣ. ಗಾಯ್ಸ್ ಈಗ ನಿಮ್ಗೆ ಇಲ್ಲಿ ಗಮನಿಸ್ತಾ ಇರಬಹುದು, ಟ್ವಿಸರ್ ಬಾಟಮ್ ಮತ್ತೆ ಟ್ವಿಸರ್ ಟಾಪ್ ಅಂತ ಇದೆ. ಟ್ವಿಸರ್ ಬಾಟಮ್ ನಿಮ್ಗೆ ಏನನ್ನ ಇಂಡಿಕೇಟ್ ಮಾಡುತ್ತೆ, ಬುಲ್ಲಿಶ್ ನ ಇಂಡಿಕೇಟ್ ಮಾಡುತ್ತೆ. ಅದೇ ರೀತಿ ಇದು ಟ್ವಿಸರ್ ಬಾಟಮ್ ನಿಮ್ಗೆ ಬಿಯರಿಶ್ ನ ಇಂಡಿಕೇಟ್ ಮಾಡುತ್ತೆ. ಈಗ ನೀವು ಗಮನಿಸ್ತಾ ಇರಬಹುದು ಗೈಸ್, ಇದು ಮನೆಯಲ್ಲಿ ಇಕ್ಲಾ ಬರುತ್ತಲ್ಲ, ಅದೇ ರೀತಿ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದ್ರ ಪ್ರಕಾರನೇ ಈ ಜಪಾನೀಸ್ ಅವರು ಈ ಕ್ಯಾಂಡಲ್ ನ ಟ್ವಿಸರ್ ಬಾಟಮ್ ಮತ್ತೆ ಟ್ವಿಸರ್ ಟಾಪ್ ಅಂತ ಹೆಸರು ಕೊಟ್ಟಿರೋದು. ಗೈಸ್ ಈಗ ನೀವು ಈ ಕ್ಯಾಂಡಲ್ ನ ಗಮನಿಸ್ತಾ ಇದ್ದೀರಲ್ವಾ, ರೆಡ್ ಕ್ಯಾಂಡಲ್ ಇಲ್ಲಿ ಅಪ್ ಸೈಡ್ ಅಲ್ಲಿ ಕ್ರಿಯೇಟ್ ಆಗಿ ಡೌನ್ ಸೈಡ್ ನಲ್ಲಿ ಕ್ಲೋಸ್ ಆಯ್ತು. ಕ್ಲೋಸ್ ಆದ ನಂತರ ಅದೇ ಲೆವೆಲ್ ನಲ್ಲಿ ನಿಮ್ಗೆ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿರೋದನ್ನ ನೀವು ಗಮನಿಸಬಹುದು. ಇದನ್ನೇ ನೀವು ಟ್ವಿಸರ್ ಬಾಟಮ್ ಅಂತ ಕರೀತಾರೆ. ಟ್ವಿಸರ್ ಬಾಟಮ್ ಮತ್ತೆ ಈ ರೆಡ್ ಕ್ಯಾಂಡಲ್ ಮತ್ತೆ ಗ್ರೀನ್ ಕ್ಯಾಂಡಲ್ ಎರಡು ಸಮವಾಗಿ ಇರುತ್ತೆ. ಅದೇ ರೀತಿ ಸೇಮ್ ಬಿಯರಿಶ್ ಕ್ಯಾಂಡಲ್ ಅಲ್ಲೂ ಟ್ವಿಸರ್ ಟಾಪ್ ಅಲ್ವೇ ಸೇಮ್ ಈಗ ಮಾರ್ಕೆಟ್ ಒಂದು ಗ್ರೀನ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿತ್ತು, ಅದೇ ಲೆವೆಲ್ ನಲ್ಲಿ ಒಂದು ಬಿಯರಿಶ್ ರೆಡ್ ಕ್ಯಾಂಡಲ್ ನ ಕ್ರಿಯೇಟ್ ಮಾಡಿದೆ. ಈಗ ಇದನ್ನ ನಾವು ಚಾರ್ಟ್ ಅಲ್ಲಿ ಗಮನಿಸೋಣ ಬನ್ನಿ ಗಾಯ್ಸ್, ಇದು ಹೇಗೆ ವರ್ಕ್ ಆಗುತ್ತೆ. ಗಾಯ್ಸ್ ಈಗ ನಿಮ್ಗೆ ಟ್ವಿಸರ್ ಬಾಟಮ್ ಕಾಣ್ತಿದ್ಯಾ, ಹಿಂದಿನ ಕ್ಯಾಂಡಲ್ ರೆಡ್ ಇದೆ, ಅದೇ ಲೆವೆಲ್ ನಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆದ ನಂತರ ಮಾರ್ಕೆಟ್ ಇಲ್ಲಿಂದ್ರೆ ಅಪ್ ಸೈಡ್ ಮೂವ್ ಆಗಿದೆ. ಡೌನ್ ಟ್ರೆಂಡ್ ಇತ್ತು, ನಂತರ ಕ್ರಿಯೇಟ್ ಆದ ನಂತರ ಅಪ್ ಟ್ರೆಂಡ್ ನ ಫಾಲೋ ಅಪ್ ಮಾಡಿದೆ. ಈಗ ಗಾಯ್ಸ್ ನಾವು ನೆಕ್ಸ್ಟ್ ಚಾರ್ಟ್ ನ ಗಮನಿಸೋಣ ಬನ್ನಿ. ಗಾಯ್ಸ್ ಈಗ ನಿಮ್ಗೆ ಕಾಣ್ತಾ ಇದೆಯಾ, ಇದು ಟ್ವಿಸರ್ ಟಾಪ್ ಕ್ರಿಯೇಟ್ ಆದ ನಂತರ ಈ ಅಪ್ ಟ್ರೆಂಡ್ ಏನಿದೆ ಅದು ಡೌನ್ ಟ್ರೆಂಡಿಗೆ ಬದಲಾಗಿರೋದನ್ನ ಕಾಣ್ತಾ ಇರಬಹುದು ನಿಮ್ಗೆ. ಈ ರೀತಿ ನೀವು ಡಬಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗಳ ಬಗ್ಗೆ ನೀವು ತಿಳ್ಕೊತಾ ಹೋದ್ರೆ ನಿಮ್ಗೆ ಮಾರ್ಕೆಟ್ ನ ಅನಾಲಿಸಿಸ್ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಗೈಸ್ ಈಗ ನಾನು ಡಬಲ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಡಬಲ್ ಕ್ಯಾಂಡಲ್ ಸ್ಟಿಕ್ ನಿಮ್ಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂತೀನಿ. ಅದು ಮಾರ್ಕೆಟ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಗೈಸ್ ಡೈರೆಕ್ಟ್ ಆಗಿ ಈ ವಿಡಿಯೋಗೆ ಏನಾದ್ರು ಡಬಲ್ ಕ್ಯಾಂಡಲ್ ಸ್ಟಿಕ್ ಬಂದು ಏನಾದ್ರು ನೋಡ್ತಾ ಇದ್ರೆ ನೀವು, ಇದಕ್ಕೂ ಮುಂಚೆ ಪಾರ್ಟ್ 1 ವಿಡಿಯೋದಲ್ಲಿ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ನೋಡ್ಕೊಂಡು ನಂತರ ಈ ವಿಡಿಯೋಗೆ ಬಂದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಅನಾಲಿಸಿಸ್ ಮಾಡೋದು ಇನ್ನೂ ಬೆಟರ್ ಮತ್ತೆ ಈಸಿ ಆಗುತ್ತೆ. ಆದ್ರಿಂದ ಗೈಸ್ ನಮ್ ಯೂಟ್ಯೂಬ್ ಚಾನೆಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾ ಐಡಿ ನ ಫಾಲೋ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ
ಟ್ರಿಪಲ್ ಕ್ಯಾಂಡಲ್ ಅಥವಾ 3 ಕ್ಯಾಂಡಲ್ ನಿಂದ ಕ್ರಿಯೇಟ್ ಆಗುವ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಫಾಲೋ ಮಾಡಿ. ಓಕೆ, ಬೈ ಬೈ ಗೈಸ್.